ಸಿದ್ಧಾರ್ಥನ ಪುತ್ರನ ಹೆಸರು. ಸಿದ್ಧಾರ್ಥನ ಮಗ ಯಾರು? ರಾಹುಲ. ಅರಸ ಸೀತಾಪತಿ ಒಟ್ಟಾಗಿ ಆದ ಹೆಸರು. ಅರಸ ಮತ್ತು ಸೀತಾಪತಿ. ರಾಜ ಸೀತಾಪತಿ ರಾಮ. ರಾಜಾರಾಮ. ಈಗ ಮಾ ಬಂತು ಮಧ್ಯದಲ್ಲಿ. ಒಳ್ಳೆಯ ಚಿತ್ತದವಳಿಗೆ ಸೂಕ್ತ ಹೆಸರು ಸುಮನ. ಹೇಳ್ಬೋದಾ? ನ ಹೆಸರು ಅಥವಾ ಹಣೆಯಲ್ಲಿ ಧರಿಸಿದ ಉದ್ದನೆಯ ತಿಲಕ. ನಾಮ ಸುಮನ ನಾಮ. ಜೇನು ನೊಣವನ್ನು ಹೀಗೂ ಹೇಳುತ್ತಾರೆ. ಜೇನು ಮಕರಂದ ಅಲ್ಲ, ಜೇನು ನೊಣ. ಮಧು ದುಂಬಿ. ಜೇನು ಅಂದರೆ ಮಧು. ಜೇನು ಮಧು 5 ಅಕ್ಷರ. ಮಧು ದುಂಬಿ ಅಂದರೆ 4 ಅಕ್ಷರ ಆಗುತ್ತೆ. ಬೇರೆದು ನೋಡೋಣ. 2 ಅಕ್ಷರದ ಮುಹೂರ್ತ. ರಾಹುಲ ಲಾ ಬಂದಿದೆ. ಲಗ್ನ. ವಾವ್, ಸೂಪರ್ ಆಗಿದೆ. ನೆಕ್ಸ್ಟ್, ಅಸಾಧ್ಯ ಎಂಬರ್ಥದ ಪದ. ಅಸಾಧ್ಯ, ಸಾಧ್ಯನೇ ಇಲ್ಲ ಅಂತೀವಲ್ಲ ಹಂಗೆ. 4 ಅಕ್ಷರ. ಹೊಚ್ಚ ಹೊಸದು ಎಂಬುದನ್ನು ಹೀಗೂ ಹೇಳಬಹುದು. ಜಾ ಬಂದಿದೆ ರಾಜಾರಾಮಗೆ. 2 ಅಕ್ಷರ ಅದಿರೋದು. ಬಡಿದಾಟ, ಕಾದಾಟ. ಜಗಳ ಅಂದರೆ ಅದು 3ನೇದು ಅಸಾಧ್ಯ ಗೊತ್ತಾದರೆ ಬರಿಬೋದು ಅದನ್ನು. ಬಲರಾಮನ ಮತ್ತೊಂದು ಹೆಸರು. ಅದು ಬಲರಾಮ, ಬಲಾದರ, ಏನೇನೋ ಇದಾವಲ್ಲ. ಇದು ಮೈಸೂರಿನದ್ದಲ್ಲ, ಸಾಯಂಕಾಲ ಹರಳುವ ಹೂವು, ಸಂಜೆ ಮಲ್ಲಿಗೆ. ರೀ, ಇದು ಜೇನು ನೊಣ ಮೊದಲನೇ ಅಕ್ಷರ ಮಾ. ಮಧು ಮತ್ತೆ ಮಾ. ಮಧು ಮಕ್ಕ. ಬೇರೆ ನೋಡೋಣ. 2 ಅಕ್ಷರದ ಬಾಯಾರಿಕೆ, ದಾಹ. ಆಕಳು, ಗೋವು, ಹಸು. ಒಂದು ಸ್ತ್ರೀ ಹೆಸರು ಸುನಂದ. ದೇವಲೋಕದ ಭಾಗೀರಥಿ. ಸು ಬಂದಿದೆ 1ನೇ ಅಕ್ಷರ. ಕೊನೆಯದು ಗೆ ಬಂದಿದೆ. ಸುರಗಂಗೆ. ಹೇಳ್ಬೋದಾ? ಇದು ರಾ ಬಂತು. ಬಟ್ಟೆ ಒಗೆಯುವತ. ಅಗಸ ಅಲ್ಲ, ರಾ ರಜಕ. ರಜಕನ ಅಂತ ಒಂದು ಐತಲ್ಲ, ಅಗಸಂಗೆ ಇನ್ನೊಂದು ಹೆಸರು ರಜಕ. ರಾವಣನ ಸಹೋದರ ಕುಂಭಕರ್ಣ. ರೀ, 21ನೇದು ಆಜ್ಞೆ, ಅಪ್ಪಣೆ. 2 ಅಕ್ಷರ ಇದೆ. ಕುಂ ಬಂದಿದೆ ಕೊನೆ ಅಕ್ಷರ. ಕುಂ.
ಹುಕುಂ ಹೇಳ್ಬೋದಾ? ನೆಕ್ಸ್ಟ್, ಈತ ಹತ್ತಿರದ ನೆಂಟ, ಸಂಬಂಧಿ, ರಕ್ತ ಸಂಬಂಧಿ. ಶಂಕರ ಹಿಡಿದ ಕೈ, ಕರ. 14ನೇದು, ಹತ್ತಿಯ ಹೊದಿಕೆ, ರಜಾಯಿ. ರೀ, ಮಕ್ಕಳು ಆಟವಾಡುವ ಇಳಿಜಾರಾದ ಕಲ್ಲು, ಜಾರು ಬಂಡೆ. ಕಲ್ಲು ಒಂದಿದ್ದಾರೆ, ಬಂಡೆ. ಈತ ಹತ್ತಿರದ ನೆಂಟ ಅಂದರೆ ಬಂಟ. ನೆಂಟನೇ, ಹತ್ತಿರದ ಅಲ್ರಿ, ಈತ ಹತ್ತಿರದ ನೆಂಟ. ಅದು ಬಂಡೆಗೆ ಬಂದೈತಲ್ಲ, ಬಂಟ. ದುಂಬಿಯ ಜಾತಿಗೆ ಸೇರಿದ ಕೀಟ ಜೀರುಂಡೆ. ಸಂಧಾನ ಕೊನೆಗೆ ದೀರ್ಘವಾಗಿದೆ. ರೀ, ಸಂಧಾನನ ಏನಂತಾರೆ ಹೇಳ? ಸಂಧಾನ, ಒಪ್ಪಂದ. 2 ಅಕ್ಷರದ್ದು, ಜಿ ಬಂದಿದೆ. ಕದನವನ್ನು ಹೀಗೂ ಹೇಳಬಹುದು, ಈ ಬಂದಿದೆ. ಬುದ್ಧಿವಂತ ಇಲ್ಲಿ ಶೀರ್ಷಾಸನ ಮಾಡಿದ್ದಾನೆ, ಜಾಣ. ಬಲೆಯ ಪರ್ಯಾಯ ಪದ ಜಾಲ. ರೀ, ಇದು ಜೇನು ನೊಣವನ್ನು ಹೀಗೂ ಹೇಳುತ್ತಾರೆ, ಜೇನು ಮಧು, ನೊಣನ ಮಕ್ಷಿಕ ಅಂತಾರೆ, ಮಧುಮಕ್ಷಿಕ. ಬಲರಾಮನ ಮತ್ತೊಂದು ಹೆಸರು ಸಂಕರ್ಷಣ. ಕಾದಾಟ, ಬಡಿದಾಟ, ಸಂಘರ್ಷ. ಕದನವನ್ನು ಹೀಗೂ ಹೇಳಬಹುದು, ಲಾ ಇಂದ ಸ್ಟಾರ್ಟ್ ಆಗಿದೆ ಕದನ, ಲಾ ಇಂದ. ದೇಹದ ಸಮಾನಾರ್ಥಕ ಪದ ಕಾಯ. ಈಗ ಇದು ಅಸಾಧ್ಯ ಎಂಬರ್ಥದ ಪದಕ್ಕೆ 1ನೇ ಅಕ್ಷರ ಯಾವುದೋ ಗೊತ್ತಿಲ್ಲ. 4ನೇದು ಸಂ ಬಂದಿದೆ, 2ನೇದು. ಸಂಧಾನ. ರೀ, ಸಂಧಾನ ಅಂದರೆ ರಾಜಿ ಮಾಡೋದಲ್ವಾ? ಸಂಧಾನ ಕೊನೆಗೆ ದೀರ್ಘವಾಗಿದೆ ಅಂದರೆ ರಾಜಿ. ಅಸಾಧ್ಯ ಎಂಬರ್ಥದ ಪದ ಅಸಾಧ್ಯ, ಅಸಾಧ್ಯವಾದದ್ದು. ಅಸಾಧ್ಯ, ಅಸಂಭವ. ಇದು ಕಾಯ ಬರ್ದಿದ್ದೀನಿ, ಕಾಯ ಅಲ್ಲ ಇದು. ಅಸಂಭವ. ದೇಹದ ಸಮಾನಾರ್ಥಕ ಪದ ಅಂದರೆ ವಾ. ಒಪ್ಪು. ಒಪ್ಪು ಅಂದರೆ ಕಾಯ, ದೇಹ. ಹೊಚ್ಚ ಹೊಸದು ಎಂಬುದನ್ನು ಹೀಗೂ ಹೇಳಬಹುದು, ನವೀನ. ನವ. ರಾಜ, ರಾಮ ಬಂದಿದೆ. ರಾಜ ಅಂದರೆ ಜಾಯಿಂದ ಆಗಬೇಕು. ಇದು ನೋಡ್ರಿ ಹೆಂಗೈತೆ, ಜಾಲ. ಕದನವನ್ನು ಹೀಗೂ ಹೇಳಬಹುದು, ಕದನ, ಜಗಳ, ಕಾಳಗ.
ಸಂಘರ್ಷ, ಅದೇ ಬಡಿದಾಟ ಅದೆಲ್ಲ ಆಯಿತು. ಓಕೆ ಫ್ರೆಂಡ್ಸ್, ಇವೆರಡು ಗೊತ್ತಾಗಿಲ್ಲ, ನಾಳೆ ನೋಡೋಣ.